ಹರಿ ಓಂ. ನಿಮಗೆಲ್ಲರಿಗೂ ಮಮ್ತಿಸ್ ಕ್ರಿಯೇಟಿವ್ ವೈಬ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಕರಾವಳಿಯ ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಅರಶಿನ ಎಲೆಯ ಕಡುಬು ಸಹ ಒಂದು. ಈ ಅರಶಿನ ಎಲೆಯ ಕಡುಬು ತನ್ನದೇ ಆದ ವಿಶಿಷ್ಟ ರುಚಿ ಮತ್ತು ಪರಿಮಳವನ್ನು ಹೊಂದಿದೆ. ಆದರೆ ಇವತ್ತು ನಾನು ಶ್ರಾವಣ ಮಾಸದಲ್ಲಿ ಬೇರೆ ರೀತಿಯಲ್ಲಿ ಅರಶಿನ ಎಲೆಯ ಕಡುಬನ್ನು ತಯಾರಿಸಿದ್ದೇನೆ. ಅದು ಹೇಗೆ ಎಂದು ನೋಡೋಣ ಬನ್ನಿ. ಇಲ್ಲಿ ನಾನು 1 ಪಾವು ಅಂದರೆ 1 ಲೋಟದಷ್ಟು ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಹಾಗೆ ನೆನೆಸಿಟ್ಟ ಅಕ್ಕಿಯನ್ನು ಹಾಗೂ ಮೀಡಿಯಂ ಗಾತ್ರದ ಅರ್ಧ ಮುಳ್ಳು ಸೌತೆ ಹಾಗೂ 1 ಚಮಚ ಉಪ್ಪನ್ನು ಹಾಕಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೇನೆ. ಈ ಶ್ರಾವಣ ಮಾಸದಲ್ಲಿ ನಮಗೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ಪ್ರಸಾದಗಳಿರ್ಬೋದು, ತೆಂಗಿನಕಾಯಿ, ಹಣ್ಣು, ಬೆಲ್ಲ ಸಿಗೋದ್ರಿಂದ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಕಡುಬನ್ನು, ಅರಶಿನ ಎಲೆ ಕಡುಬನ್ನು ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಒಂದೊಂದಾಗಿ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಈ ರೀತಿ ಪ್ರಸಾದವನ್ನು ಯೂಸ್ ಮಾಡೋದ್ರಿಂದ ಈ ಪ್ರಸಾದನೂ ವೇಸ್ಟು ಆಗಲ್ಲ. ಹಾಗೆಯೇ ಈ ಪ್ರಸಾದವನ್ನು ಎಲ್ರಿಗೂ ಸ್ವೀಟ್ ಥರದಲ್ಲಿ ಹಂಚಿದಾಗೂ ಆಗುತ್ತೆ. ಅಲ್ಲದೆ ನಮ್ಮ ಕಡುಬು ಕೂಡ ತುಂಬ ಟೇಸ್ಟಿಯಾಗಿ, ಪರಿಮಳವಾಗಿ, ಅಲ್ಲದೆ ತುಂಬ ಸ್ವೀಟಾಗೂ ಆಗುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲ ಕಾಯಿ ಮತ್ತು ಪ್ರಸಾದವನ್ನು, ಬೆಲ್ಲವನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಕೈಯಿಂದನೇ. ನಾವು ಈ ರೀತಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಕೈಯ ಒಂದು ಟೇಸ್ಟ್ ಆ ತಿನಿಸಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿ ಕೈಯಿಂದನೇ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಅರಶಿನ ಎಲೆ ಮೇಲೆ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ಈ ಹೂರಣ ಅಂದರೆ ಪ್ರಸಾದದ ಹೂರಣವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಮಡಚಿ ಇಲ್ಲಿ ಹೀಗೆ ನಾವು ಇಡ್ಲಿ ಮಡಿಕೆಯಲ್ಲಿ ಅಂದರೆ ಸ್ಟೀಮರಲ್ಲಿ ಈ ಥರ ಇಟ್ಕೊಂಡಿದ್ದೇವೆ. ನೋಡಿ, ಇಷ್ಟು ನಾವು ಅರಶಿನ ಎಲೆಯನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಇದೀಗ ಈ ಸ್ಟೀಮರನ್ನು ಅಂದರೆ ಇಡ್ಲಿ ಮಡಿಕೆಯನ್ನು ಒಲೆಯ ಮೇಲೆ ನಾನು ಒಂದು 20 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲೀಗ ಅರಶಿನ ಎಲೆ ಕಡುಬು ರೆಡಿಯಾಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಅದು ತಣಿಲಿಕ್ಕೆ ಬಿಟ್ಟಿದ್ದೇನೆ. ತಣ್ಣದಾದ ನಂತರ ಮಾತ್ರ ಈ ರೀತಿ ಸಿಪ್ಪೆ ತೆಗಿಲಿಕ್ಕೆ ಈಸಿಯಾಗಿ ಸಾಧ್ಯ ಆಗ್ತದೆ, ಇಲ್ಲದ್ರೆ ಸಾಧ್ಯ ಆಗಲ್ಲ. ಇದರಲ್ಲಿ ನೋಡಿ, ಎಳ್ಳು, ತೆಂಗಿನಕಾಯಿ ಪೀಸಸ್ ಹಾಗೂ ಪ್ರಸಾದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಈ ಥರ ಪ್ರಸಾದವನ್ನು ವೇಸ್ಟ್ ಮಾಡದೆ ಯಾವ ರೀತಿ ಯಾವ ತಿನಿಸನ್ನು ರೆಡಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಹರಿ ಓಂ.